ಮಡಿಲ ಮಾಧ್ಯಮಗಳ ಹಾವಳಿಯ ಪರಿಣಾಮವಾಗಿ ತಮ್ಮ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡುವ ವರದಿಗಾರರು ಹೇಗೆ ಜನರ ಆಕ್ರೋಶ ಎದುರಿಸಬೇಕಾಗಿದೆ ಅನ್ನೋದಕ್ಕೆ ಜಂತರ್ ಮಂತರ್ ಪ್ರತಿಭಟನೆ ವೇಳೆ ನಿದರ್ಶನಗಳು ಕಂಡಿವೆ. ಜಂತರ್ ಮಂತರ್ ಪ್ರತಿಭಟನೆಯಲ್ಲಿ ಹಲವಾರು ಪತ್ರಕರ್ತರನ್ನ ಕರ್ತವ್ಯ ನಿರತರಾಗಿರುವಾಗ ನಿಂದಿಸಲಾಯಿತು, ಬೆದರಿಸಲಾಯಿತು ಮತ್ತು ಕೆಲವು ಸಂದರ್ಭಗಳಲ್ಲಿ ದೈಹಿಕ ಹಲ್ಲೆಯನ್ನೂ ಮಾಡಲಾಗಿದೆ. ಈ ಹೊತ್ತಲ್ಲಿ ಹೇಗೆ ಮಡಿಲ ಮಾಧ್ಯಮಗಳ ಬಗೆಗಿನ ಆಕ್ರೋಶವನ್ನ ವರದಿಗಾರರು ಎದುರಿಸಬೇಕಾಯಿತು ಅನ್ನೋದನ್ನ ನ್ಯೂಸ್ ಲಾಂಡ್ರಿ ವರದಿ ವಿವರಿಸಿದೆ. ಮಡಿಲ ಮಾಧ್ಯಮಗಳ ಬಗೆಗಿನ ಆಕ್ರೋಶ ಕಡೆಗೆ ವರದಿಗಾರರ ಮೇಲಿನ ಹಲ್ಲೆವರೆಗೂ ಮುಟ್ಟಿತು. ಅತ್ಯಾಚಾರ, ಬೆದರಿಕೆಗಳಂತಹ ಅತಿರೇಕದವರೆಗೂ ಇಂತಹ ಪ್ರತಿಕ್ರಿಯೆಗಳಿದ್ವು ಮತ್ತು ಮಡಿಲ ಮಾಧ್ಯಮಗಳ ಸುಳ್ಳುಗಳು ವರದಿಗಾರರು ಬಲಿಪಶು ಆಗುವಂತೆ ಮಾಡಿದ್ವು ಅನ್ನೋದು ಸ್ಪಷ್ಟ ಆಯಿತು. ಜಂತರ್ ಮಂತರ್ನಲ್ಲಿ ನಡೆದ ಸಿಜೆಪಿ ಪ್ರತಿಭಟನೆಯನ್ನ ವರದಿ ಮಾಡಿದ ಎನ್ಡಿಟಿವಿಯ ಯುವ ವರದಿಗಾರ್ತಿಯ ಬಗೆಗಿನ ಆಕ್ರೋಶವನ್ನ ಜನ ಪಾರ್ಕ್ ಒಂದರಲ್ಲಿ ಆಕೆಯ ತಾಯಿಯನ್ನ ಬೈಯುವ ಮೂಲಕ ತೋರಿಸಿಕೊಳ್ಳಲಾಯಿತು. ಯಾಕೆ ಸುಳ್ಳು ಹೇಳ್ತಾರೆ ಅಂತ ಪ್ರಶ್ನೆ ಮಾಡಲಾಯಿತು. ಮಡಿಲ ಮಾಧ್ಯಮಗಳು ಅಂತ ಜರಿಯಲಾಯಿತು. ಮತ್ತೊಂದು ಕಡೆ ಆನ್ಲೈನ್ನಲ್ಲೂ ಆಕೆ ಹಲವು ರೀತಿಯ ನಿಂದನೆ ಎದುರಿಸಬೇಕಾಯಿತು. ಆನ್ಲೈನ್ನಲ್ಲಿ ಆಕೆಗೆ ಅತ್ಯಾಚಾರ, ಬೆದರಿಕೆಗಳು ಮತ್ತು ಕೊಲೆ ಬೆದರಿಕೆ ಬಂದವು. ಕೆಲಸಕ್ಕೆ ರಜೆ ಹಾಕಿ ಮನೆಯೊಳಗೆ ಉಳಿಬೇಕಾಯಿತು. ಕಡೆಗೆ ಮಾಸ್ಕ್ ಧರಿಸಿ ಓಡಾಡುವ ಸ್ಥಿತಿ ಬಂತು. ಜಂತರ್ ಮಂತರ್ನಲ್ಲಿ ಕಳೆದ 4 ದಿನಗಳಿಂದ ವಿವಿಧ ನ್ಯೂಸ್ ಚಾನೆಲ್ಗಳ ವರದಿಗಾರರನ್ನ ಜನರ ಗುಂಪು ಕೆಣಕಿದೆ, ನಿಂದಿಸಿದೆ ಮತ್ತು ಕೆಲವು ಬಾರಿ ಕೆಲವರು ದೈಹಿಕ ಹಲ್ಲೆಯನ್ನೂ ಮಾಡಿದ್ದಾರೆ, ಕಲ್ಲುಗಳಿಂದ ಹೊಡೆದಿದ್ದಾರೆ ಅಂತಾನೂ ಹೇಳಲಾಗಿದೆ. ಮಡಿಲ ಮಾಧ್ಯಮಗಳ ಪ್ರೈಮ್ ಟೈಮ್ ಅವಾಂತರಗಳು, ಅಸಭ್ಯ ಅಬ್ಬರಗಳು ಕಡೆಗೆ ಅವರದ್ದೇ ವರದಿಗಾರರು ಸಂತ್ರಸ್ತರಾಗುವಂತೆ ಮಾಡಿವೆ. ಜುಲೈ 18ರಂದು ದೆಹಲಿ ಪೊಲೀಸರು ಸೋನಂ ವಾಂಗ್ಚುಕ್ ಅವರನ್ನ ಬಲವಂತವಾಗಿ ಕರೆದೊಯ್ದ ದಿನ ಎನ್ಡಿಟಿವಿ ವರದಿಗಾರ್ತಿ ಜಂತರ್ ಮಂತರ್ಗೆ ಹೋಗಿದ್ರು. ಈ ಹಿಂದೆ ಅವರು ನೀಟ್ ಪತ್ರಿಕೆ ಸೋರಿಕೆಯನ್ನ ವರದಿ ಮಾಡಿದ್ರು ಮತ್ತು ಎನ್ಟಿಎ ಹೊಣೆಗಾರಿಕೆಯನ್ನ ಪ್ರಶ್ನಿಸಿದ್ರು. ವಾಂಗ್ಚುಕ್ ಅವರನ್ನ ಆಂಬ್ಯುಲೆನ್ಸ್ ನಲ್ಲಿ ಕರೆದೊಯ್ಯುವಾಗ ಅಲ್ಲಿದ್ದ ಕೆಲವೇ ವರದಿಗಾರರಲ್ಲಿ ಅವರು ಒಬ್ಬರು. ಅವರನ್ನ ನೋಡಿದ್ದೆ ಗುಂಪಿನಿಂದ ಆಕ್ರೋಶದ ದನಿಗಳು ಬಂದ್ವು. ದಲಾಲ್ ಮೀಡಿಯಾ, ಗೋಡಿ ಮೀಡಿಯಾ ಅಂತ ಕೂಗಲಾಯಿತು ಮತ್ತು ಅಲ್ಲಿಂದ ಹೋಗೋಕೆ ಹೇಳಲಾಯಿತು. ಯಾರೋ ಅವರ ವಿಡಿಯೋ ರೆಕಾರ್ಡ್ ಮಾಡಿ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ್ರು. ಆಕೆಗೆ ಬೆದರಿಕೆಗಳು ಬಂದವು. ಮರುದಿನವೂ ಪ್ರತಿಭಟನೆಯನ್ನ ವರದಿ ಮಾಡಲು ಅವರು ಹೋದಾಗ ಜನ ಗುರುತಿಸಿ ಸುತ್ತುವರೆದ್ರು ಮತ್ತು ನಿಂದಿಸಿದ್ರು. ವರದಿ ಉಲ್ಲೇಖಿಸಿರುವ ಪ್ರಕಾರ ಟೈಮ್ಸ್ ನೌ ವರದಿಗಾರ ದೇವ್ ಕೊಟಕ್ ಅವರ 2 ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ಬಂದಿವೆ. ಒಂದು ಗುಂಪು ಹಲ್ಲೆ ನಡೆಸೋದನ್ನ ತೋರಿಸಲಾಗಿದೆ. ಆಗ ಇಬ್ಬರು ಪ್ರತಿಭಟನಾಕಾರರು ಅವರನ್ನ ಕರ್ಕೊಂಡು ಹೋಗ್ತಿರೋದನ್ನ ಕಾಣಬಹುದು ಮತ್ತು ವರದಿಗಾರ ಹೆದರಿರೋದು ಕಾಣಿಸುತ್ತೆ. ಅವರ ಫೋನ್ ಕಸಿದುಕೊಳ್ಳಲಾಗಿದೆ ಮತ್ತು ಶರ್ಟ್ ಹರಿದಿದೆ ಮತ್ತು ಅವರನ್ನ ಕರೆದುಕೊಂಡು ಹೋಗ್ತಿರೋರಲ್ಲಿ ಒಬ್ಬರು ನಿಮ್ಮ ಜೀವ ಉಳಿಸೋಕೆ ಸಾಕಷ್ಟು ಪ್ರಯತ್ನ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಮೀಡಿಯಾ ಬಗ್ಗೆ ಜನರಲ್ಲಿ ಕೋಪ ಬಹಳ ಇದೆ. ಕೆಲವು ಯುವಕರು ತಪ್ಪು ಮಾಡಿದ್ದಾರೆ, ಆದರೆ ನಿಮ್ಮನ್ನ ಉಳಿಸಿ ಇಲ್ಲಿಗೆ ಕರೆತಂದಿದ್ದೇವೆ, ಈಗ ನೀವು ಸೇಫ್ ಆಗಿದ್ದೀರಿ ಅಂತ ಹೇಳ್ತಿದ್ದಾರೆ. ಇನ್ನೊಂದು ವಿಡಿಯೋದಲ್ಲಿ ವರದಿಗಾರ ತಮ್ಮ ಮೇಲೆ ಸುತ್ತಲಿಂದಲೂ ದಾಳಿ ಮಾಡಲಾಯಿತು, ಬಾಟ್ಲಿಗಳನ್ನ ನನ್ನ ಮೇಲೆ ಎಸೆಲಾಯಿತು, ನನ್ನ ಕನ್ನಡಕ ಕಸ್ಕೊಂಡ್ರು, ಕನ್ನಡಕ ಇಲ್ಲದೆ ನಾನು ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರಿಗೆ ಹೇಳ್ತಾ ಇದ್ರು. ಹೊಡಿಬೇಡಿ ಅಂತ ಅವರನ್ನ ಕೇಳ್ತಾ ಇದ್ದೆ, ಯಾವುದೇ ತಪ್ಪು ಮಾಡಿಲ್ಲ ಮತ್ತು ನಾನು ಹೊರಟು ಹೋಗ್ತೀನಿ ಅಂತ ಅವರಿಗೆ ಹೇಳ್ತಿದ್ದೆ. ಆದರೆ ಅವರು ನನ್ನನ್ನ ಕೆಳಗೆ ತಳ್ಳಿ ಒದೆಯಲು ಪ್ರಾರಂಭಿಸಿದ್ರು. ನನ್ನ ಮೊಬೈಲ್ ಫೋನ್, ಗಡಿಯಾರ ಮತ್ತು ಕನ್ನಡಕ ಕಸ್ಕೊಂಡ್ರು ಅಂತ ಹೇಳಿದ್ದಾರೆ. You're unsafe now. Times now से है. Times now था. Times now से है. Times now. Times now. It's okay. It's okay. It's okay. नाम. देव कोटक. देव कोटक. सौरभ दास इंटरव्यू लेने गए थे. नहीं, सौरभ ने मुझे बुलाया. हाँ. मेरा फोन का है. हाँ. मेरा फोन का है. मिल जाएगा. फोन मिल जाएगा. चिंता मत करिए. हम इसकी जान बचा के लाए बड़ी मुश्किल से. हाँ. देखिए क्या हो गया? कुछ नहीं हुआ. देखिए, मीडिया के लिए लोगों में आक्रोश है. हाँ. बिल्कुल है, लेकिन ऐसा बिल्कुल नहीं होना चाहिए. कुछ नौजवान थे जिन्होंने गलत किया और हमने इसको बचा के यहाँ ले आए. मुझे वो बुला रहा था, उसका कॉल आया. ये लोग ने गोदी मीडिया हाय चिल्लाना शुरू कर दिया और एटलीस्ट अलग अलग 6 दिशा से कुछ 100 मुक्के, लाफे, पानी फेंकना, बॉटल्स फेंकना. उन्होंने चश्मा भी खींच लिया. मुझे चश्मे के कारण थोड़ा अभी दिख नहीं रहा है. मैंने बताया उनको चश्मे के ना नहीं दिख रहे, मत मारो, मुंह पे मत मारो, मुझे जाने दो, मैंने कुछ किया ही नहीं है, निकल ही जा रहा हूँ.
तो उतनी देर में वो लोग ने धक्का करके गिरा दिया और फिर लात तब भी मारने लगे। मोबाइल वगैरह भी आपका स्नैच कर लिया? मोबाइल, घड़ी, चश्मा सब छीन लिया उन लोगों ने। हाँ, और ये फाड़ दिया हुआ है। कंप्लेंट किया आपने इसमें? हाँ, पार्लियामेंट स्ट्रीट पुलिस स्टेशन में एक रिटन कंप्लेंट दी है। ಅದೇ ದಿನ ಎಬಿಪಿ ನ್ಯೂಸ್ ವರದಿಗಾರ ಅರುಣ್ ಭಾಸಿನ್ ಅವರು ಇಂಥದ್ದೇ ಸ್ಥಿತಿಯನ್ನ ಎದುರಿಸಬೇಕಾಯಿತು. ನೀವು ನಮ್ಮ ಬಗ್ಗೆ ಯಾಕೆ ತೋರಿಸೋದಿಲ್ಲ ಅಂತ ಪ್ರತಿಭಟನಾಕಾರರು ಅವರನ್ನ ಸುತ್ತುವರೆದು ಪ್ರಶ್ನಿಸಿದ್ರು. ಅವರ ಮೇಲೆ ನೀರು ಮತ್ತು ಕಸ ಎಸೆಯಲಾಯಿತು. ಯಾರೋ ಅವರ ಜೇಬಿಗೆ ಹಣ ತಳ್ಳೋಕೆ ಪ್ರಯತ್ನಿಸಿದ್ರು. ಕಡೆಗವರು ಬಚಾವಾಗೋಕೆ ಪೊಲೀಸ್ ವಾಹನಕ್ಕೆ ಹತ್ತಬೇಕಾಯ್ತು ಅಂತ ಹೇಳಿಕೊಂಡಿದ್ದಾರೆ. ಆಗಲೂ ಗುಂಪು ಅವರನ್ನ ಹೊರಗೆಳೆಯೋಕೆ ನೋಡ್ತು. ಪೊಲೀಸ್ ವಾಹನ ಹೊರಟರು, ಜನ ಬೆನ್ನು ಹತ್ತಿದ್ರು ಮತ್ತು ಕಲ್ಲು ತೂರಿದ್ರು. ಎನ್ಡಿಟಿವಿ ಪತ್ರಕರ್ತ ರವೀಶ್ ರಂಜನ್ ಶುಕ್ಲಾ ಅವರನ್ನು ಕೂಡ ನಿಂದಿಸಲಾಯಿತು. ಗೋಧಿ ಮೀಡಿಯಾ ಅಂತ ಕೂಗಲಾಯಿತು. ನನ್ನ 22 ವರ್ಷಗಳ ಪತ್ರಿಕೋದ್ಯಮ ಬದುಕಿನಲ್ಲಿ 4 ರಾಜ್ಯಗಳ 6 ನಗರಗಳಲ್ಲಿ ಕೆಲಸ ಮಾಡಿದ್ದೇನೆ. ಯಾರಿಂದಲೂ ವೈಯಕ್ತಿಕ ಲಾಭ ಬಯಸಿಲ್ಲ ಅಥವಾ ಅಧಿಕಾರದಲ್ಲಿರೋರನ್ನ ಎಂದಿಗೂ ಓಲೈಸಲಿಲ್ಲ ಅಂತ ಅವರು ಈ ಘಟನೆ ನಂತರ ಟ್ವೀಟ್ ಮಾಡಿದ್ದಾರೆ. पूछना चाहता हूँ, हाँ जो भी है, मैं आपसे एक पूछना चाहता हूँ कि जब 1 महीने से ये धरना प्रदर्शन चल रहा था तो आपकी मीडिया क्यों नहीं आई थी? एनटीवी वाले, आज तक वाले क्यों नहीं आए थे? मैं ये जानना चाहता हूँ सर, आप बताइएगा सर। हेलो, इसीलिए कहते हैं गोदी मीडिया हाय हाय। ಎನ್ಡಿಟಿವಿಯ ಅನುಷ್ಕಾ ಗಾರ್ಗ್, ಟೈಮ್ಸ್ ನೌನ ಶಫಾಲಿ ನಿಗಮ್ ಮತ್ತು ಜ್ಯೋತಿ ಮಿಶ್ರಾ ಮೊದಲಾದವರು ಇಂಥದ್ದೇ ಆಕ್ರೋಶ ಎದುರಿಸಿದ ಬಗ್ಗೆ ವರದಿ ಉಲ್ಲೇಖಿಸಿದೆ. ಸಂಸತ್ ಮೆರವಣಿಗೆಯ ದಿನ ಸಿಜೆಪಿ ನಾಯಕತ್ವವನ್ನ ಟೀಕಿಸುವ ಪ್ರಶ್ನೆಗಳನ್ನ ಕೇಳಿದ್ದ ಪೀಕ್ ಟಿವಿ ಸಹ ಸಂಸ್ಥಾಪಕಿ ಪ್ರಿಯಾಂಶಿ ಶರ್ಮಾ ಅವರನ್ನು ಕೆಣಕಲಾಯಿತು. ಈ ದಾಳಿಗಳು ವೃತ್ತಿ ಒಳಗೆ ವಾದಕ್ಕೆ ಕಾರಣ ಆಗಿದೆ. ಈ ದ್ವೇಷಕ್ಕೆ ಕಾರಣವಾಗಿರೋದು ಮಡಿಲ ಮಾಧ್ಯಮಗಳ ನಿಲುವು ಅನ್ನೋದು ಬಯಲಿಗೆ ಬರ್ತಾ ಇದೆ. ವರ್ಷಗಳ ಬದಲಾಗಿರುವ ಪ್ರೈಮ್ ಟೈಮ್ ವರದಿಗಾರಿಕೆ ಬಗೆಗಿನ ಸಿಟ್ಟನ್ನ ಈಗ ವರದಿಗಾರರು ಎದುರಿಸುವಂತಾಗಿದೆ ಅನ್ನೋ ವಾದಗಳು ಶುರುವಾಗಿದೆ. ವರದಿಗಾರರಲ್ಲಿ ಹೆಚ್ಚಿನವರು ಸತ್ಯ ಏನಿದೆಯೋ ಅದನ್ನೇ ನಿಖರವಾಗಿ ವರದಿ ಮಾಡ್ತಾರೆ. ಆದರೆ ಸುದ್ದಿ ಕೋಣೆಯಲ್ಲಿ ಕುಳಿತಿರೋ ಜನ, ಮಾಲೀಕರು, ಸಂಪಾದಕರು ಮತ್ತು ಪ್ರೈಮ್ ಟೈಮ್ ನಿರೂಪಕರು ಏನನ್ನ ಹೇಗೆ ತೆಗೆದುಕೊಳ್ಬೇಕು ಅಂತ ನಿರ್ಧರಿಸ್ತಾರೆ ಮತ್ತು ತಮ್ಮದೇ ನಿರೂಪಣೆ ರೂಪಿಸ್ತಾರೆ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗಿವೆ. ಇದೆಲ್ಲವೂ ಈಗಲಾದರೂ ಬದಲಾಗದೇ ಇದ್ರೆ ಚಾನೆಲ್ಗಳು ಮತ್ತು ಆಂಕರ್ಗಳ ಅಜೆಂಡಾದ ಪರಿಣಾಮವನ್ನ ವರದಿಗಾರರು ಅನುಭವಿಸ್ತಾನೆ ಇರಬೇಕಾಗತ್ತೆ ಅನ್ನೋ ಮಾತುಗಳು ಬಂದಿವೆ. ಅನೇಕ ಟಿವಿ ಚಾನೆಲ್ಗಳ ನಡೆಗೆ ವರದಿಗಾರರು ಬೆಲೆ ತೆರಬೇಕಾಗತ್ತೆ. ಚಾನೆಲ್ಗಳ ಅನೇಕ ನಿರೂಪಣೆಗಳನ್ನು ಕೂಡ ನಾವು ಒಪ್ಪೋದಿಲ್ಲ. ಆದರೆ ಸಂಪಾದಕೀಯ ನಿರ್ಧಾರಗಳ ಕಾರಣಕ್ಕೆ ವರದಿಗಾರರು ಗುರಿಯಾಗ್ತಾರೆ ಅಂತ ಹಿರಿಯ ಪತ್ರಕರ್ತರು ಹೇಳಿರೋದನ್ನ ವರದಿ ಉಲ್ಲೇಖಿಸಿದೆ. ಜಂತರ್ ಮಂತರ್ ಪ್ರತಿಭಟನೆ ವೇಳೆ ಹಲವಾರು ಪತ್ರಕರ್ತರನ್ನ ಪ್ರತಿಭಟನಾಕಾರರು ಮಾತ್ರ ಗುರಿ ಮಾಡಲಿಲ್ಲ. ಹಲವಾರು ಪತ್ರಕರ್ತರು ಪೊಲೀಸ್ ಕ್ರಮವನ್ನು ಕೂಡ ಎದುರಿಸಬೇಕಾಯಿತು. ಅದು ಬೇರೆಯದ್ದೇ ವಿಷಯ. ಆದರೆ ಜಂತರ್ ಮಂತರ್ ಪ್ರತಿಭಟನೆಯ ವರದಿ ಮಾಡೋಕೆ ಹೋದವರು ಎರಡೂ ದಿಕ್ಕುಗಳಿಂದ ಏಟು ತಿನ್ಬೇಕಾಯ್ತು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.